ಸಚಿವ ನಾಗೇಂದ್ರ ಅವರ ತಲೆದಂಡ ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಿಂದ ಬರೋಬ್ಬರಿ 87 ಕೋಟಿ ಹಣ ಎಲ್ಲಿ ಹೋಯ್ತು ಅನ್ನೋ ಅಡ್ರೆಸ್ ಇಲ್ಲದೆ ಕಳೆದು ಹೋಗುತ್ತೆ. ಇದರ ಬೆನ್ನು ಬಿದ್ದಿದ್ದು ರಿಪಬ್ಲಿಕ್ ಕನ್ನಡ. ನಿರಂತರವಾಗಿ ಈ ಹಣ ಎಲ್ಲಿ ಹೋಯ್ತು, ಚಂದ್ರಶೇಖರ್ ಅವರು ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಕಾರಣವಾದವ್ರ ಮೇಲಿರೋ ಆರೋಪ ಏನು, ಇದೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ತೆರೆದಿಟ್ಟಿತ್ತು ರಿಪಬ್ಲಿಕ್ ಕನ್ನಡ. ಇನ್ಫ್ಯಾಕ್ಟ್ ಚಂದ್ರಶೇಖರ್ ಅವರು ಆತ್ಮಹತ್ಯೆ ಮಾಡಿಕೊಂಡ ನಂತರದಲ್ಲಿ ಅವರ ಪತ್ನಿ ಕವಿತಾ ನ್ಯಾಯಕ್ಕೋಸ್ಕರ ಆಗ್ರಹಿಸಿದ್ರು. ಯಾರೋ ಮಾಡಿದ ತಪ್ಪಿಗೆ ನನ್ನ ಪತಿ ಬಲಿಯಾಗೋ ಹಾಗಾಯ್ತು, ಯಾರೆಲ್ಲರೂ ತಪ್ಪು ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ಶಿಕ್ಷೆ ಆಗಬೇಕು ಅಂತ ಆಗ್ರಹಿಸಿದ್ರು ಚಂದ್ರಶೇಖರ್ ಅವರ ಪತ್ನಿ ಕವಿತಾ. ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡೋ ಸಂದರ್ಭದಲ್ಲಿ ಈ ಪ್ರಕರಣದಲ್ಲಿ ಇನ್ ಕೇಸ್ ತಪ್ಪಿತಸ್ಥರಿಗೆ ಶಿಕ್ಷೆ ಆಗದೆ ಹೋದ್ರೆ ನಿಯತ್ತಿನಿಂದ ಸರ್ಕಾರಿ ಕೆಲಸವನ್ನ ಮಾಡುವ ಸಿಬ್ಬಂದಿಗಳ ಆ ನಿಯತ್ತಿಗೆ ಬೆಲೆ ಎಲ್ಲಿ ಉಳಿಯುತ್ತೆ ಅನ್ನೋ ಪ್ರಶ್ನೆಯನ್ನ ಕೇಳಿದ್ರು. ಕವಿತಾ ಅವರ ಮಾತಿಗೆ ವೇದಿಕೆಯನ್ನ ಕೊಟ್ಟಿದ್ದು ರಿಪಬ್ಲಿಕ್ ಕನ್ನಡ. ಅವತ್ತು ಕವಿತಾ ಅವರು ಎತ್ತಿದ ಪ್ರಶ್ನೆಯನ್ನ ಗಂಭೀರವಾಗಿ ಪರಿಗಣಿಸಿ ಹಗರಣದಲ್ಲಿ ಇನ್ವಾಲ್ವ್ ಆಗಿರುವ ಪ್ರತಿಯೊಬ್ಬ ವ್ಯಕ್ತಿಯ ಹಿಂದೆ ಬಿತ್ತು ರಿಪಬ್ಲಿಕ್ ಕನ್ನಡ. ಕೊಟ್ಟಂತಹ ನಕಲಿ ಬ್ಯಾಂಕ್ ಡೀಟೇಲ್ಸ್, ಬ್ಯಾಂಕ್ನ ಸಿಬ್ಬಂದಿಗಳ ಮೇಲೆ ಪ್ರಕರಣವನ್ನ ತಿರುಗಿಸುವ ಪ್ರಯತ್ನ, ಇದೆಲ್ಲದರ ಜೊತೆಗೆ ಸಚಿವ ನಾಗೇಂದ್ರ ಅವರ ವಾದ, ಇದೆಲ್ಲವನ್ನ ಕೂಡ ಬಹಳ ಪಾರದರ್ಶಕವಾಗಿ ರಿಪಬ್ಲಿಕ್ ಕನ್ನಡ ಪ್ರಸಾರ ಮಾಡ್ತು. ಸುದ್ದಿಯ ಭಾಗವಾಗಿ ಸರ್ಕಾರದ ಮೇಲೆ ಪ್ರೆಷರ್, ಇದೀಗ ಅದರ ಪರಿಣಾಮ ನಾಗೇಂದ್ರ ಅವರ ತಲೆದಂಡ. ಡೆತ್ ನೈಟ್ ಅಲ್ಲಿ ಏನಿತ್ತು ಅಂತೇಳಿ ನೀವು ಇಲ್ಲಿ ಗಮನಿಸಬಹುದು. ಚಂದ್ರಶೇಖರ್ ಅಧೀಕ್ಷಕರು KMVSTDC ವಸಂತ ನಗರ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಶಾಖೆಯಲ್ಲಿದ್ದ ನಿಗಮದ ಉಳಿತಾಯ ಖಾತೆಯ ಉಪಖಾತೆ ಸ್ವೀಪ್ ಇನ್ ಸ್ವೀಪ್ ಔಟ್ನ MG ರಸ್ತೆ ಶಾಖೆಗೆ ಸಚಿವರ ಮೌಖಿಕ ಸೂಚನೆ ಮೇರೆಗೆ ವರ್ಗಾವಣೆ ಮಾಡುವಂತೆ ಪತ್ರ ಬರೆಯಲಾಗಿತ್ತು. ಆ ಪತ್ರವನ್ನು ನಿಮಗೆ ನಮ್ಮ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಿ. ಅಧೀಕ್ಷಕರು KMVSTDC ವಸಂತ ನಗರ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಶಾಖೆಯಲ್ಲಿದ್ದ ನಿಗಮದ ಉಳಿತಾಯ ಖಾತೆಯ ಉಪಖಾತೆ ಸ್ವೀಪ್ ಇನ್ ಸ್ವೀಪ್ ಔಟ್ ಅನ್ನು MG ರಸ್ತೆ ಶಾಖೆಗೆ ಸಚಿವರು ಮೌಖಿಕ ಸೂಚನೆ ಮೇರೆಗೆ ವರ್ಗಾಯಿಸುವಂತೆ ಪತ್ರ ಬರೆಯಲಾಗಿತ್ತು. ಮಾರ್ಚ್ 4ರಂದು 25 ಕೋಟಿ ರೂಪಾಯಿ, ಮಾರ್ಚ್ 6ರಂದು 25 ಕೋಟಿ ರೂಪಾಯಿ, ಮಾರ್ಚ್ 21ರಂದು 44 ಕೋಟಿ ರೂಪಾಯಿ ಹಾಕಲಾಗಿತ್ತು. ಜೊತೆಗೆ ರಾಜ್ಯ ಹುಜೂರು ಖಾತೆಯಿಂದ 43.33 ಕೋಟಿ ರೂಪಾಯಿ ಮತ್ತು ಮೇ 21ರಂದು 50 ಕೋಟಿ ರೂಪಾಯಿ ಸೇರಿ ಒಟ್ಟು 187.33 ಕೋಟಿ ರೂಗಳನ್ನು ನಿಗಮ ಹೊಂದಿರುವ ಬ್ಯಾಂಕ್ ಖಾತೆಗಳಿಂದ ಮತ್ತು ರಾಜ್ಯ ಹುಜೂರು ಖಾತೆಯಿಂದ ವರ್ಗಾಯಿಸಲಾಗಿತ್ತು. ನಿಗಮದ ವ್ಯವಸ್ಥಾಪಕ ನಿರ್ದೇಶಕ JJ ಪದ್ಮನಾಭ್ ಅನುದಾನವನ್ನು ವರ್ಗಾಯಿಸಿದ್ರು. ಬ್ಯಾಂಕ್ ಖಾತೆಗೆ ಹೋಗಿ ಖಾತೆ ಪರಿಶೀಲಿಸಿದಾಗ ಅನುದಾನ ಡ್ರಾ ಮಾಡಿರುವುದು ಬೆಳಕಿಗೆ ಬಂತು. ನಿಗಮದ 80ರಿಂದ 85 ಕೋಟಿ ರೂಗಳನ್ನು ಅನ್ಯಾಯ ಮತ್ತು ನಿಯಮಬಾಹಿರವಾಗಿ ಲೂಟಿ ಮಾಡಲಾಗಿದೆ. ಇದರಲ್ಲಿ ನನ್ನ ಪಾತ್ರವಿಲ್ಲ. ನನ್ನ ಈ ಸ್ಥಿತಿಗೆ ವ್ಯವಸ್ಥಾಪಕ ನಿರ್ದೇಶಕ JJ ಪದ್ಮನಾಭ್, ಲೆಕ್ಕಾಧಿಕಾರಿ ಪರಶುರಾಮ್, D ದುರ್ಗಣ್ಣನವರ್, ಯೂನಿಯನ್ ಬ್ಯಾಂಕ್ ಮುಖ್ಯ ನಿರ್ದೇಶಕಿ ಶುಚಿಸ್ಮಿತಾ ಕಾರಣ. ಚಂದ್ರಶೇಖರನ್ ಅಧೀಕ್ಷಕರು KMVSTDC ವಸಂತ ನಗರ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಶಾಖೆಯಲ್ಲಿದ್ದ ನಿಗಮದ ಉಳಿತಾಯ ಖಾತೆಯ ಉಪಖಾತೆ ಸ್ವೀಪ್ ಇನ್ ಸ್ವೀಪ್ ಔಟ್ ಅನ್ನು MG ರಸ್ತೆ ಶಾಖೆಗೆ ಸಚಿವರು ಮೌಖಿಕ ಸೂಚನೆ ಮೇರೆಗೆ ವರ್ಗಾಯಿಸುವಂತೆ ಪತ್ರ ಬರೆಯಲಾಗಿತ್ತು. ಮಾರ್ಚ್ 4ರಂದು 25 ಕೋಟಿ ರೂಪಾಯಿ, ಮಾರ್ಚ್ 6ರಂದು 25 ಕೋಟಿ ರೂಪಾಯಿ, ಮಾರ್ಚ್ 21ರಂದು 44 ಕೋಟಿ ರೂಪಾಯಿ ಹಾಕಲಾಗಿತ್ತು. ಜೊತೆಗೆ ರಾಜ್ಯ ಹುಜೂರು ಖಾತೆಯಿಂದ 43.33 ಕೋಟಿ ರೂಪಾಯಿ ಮತ್ತು ಮೇ 21ರಂದು 50 ಕೋಟಿ ರೂಪಾಯಿ ಸೇರಿ ಒಟ್ಟು 187.33 ಕೋಟಿ ರೂಗಳನ್ನು ನಿಗಮ ಹೊಂದಿರುವ ಬ್ಯಾಂಕ್ ಖಾತೆಗಳಿಂದ ಮತ್ತು ರಾಜ್ಯ ಹುಜೂರು ಖಾತೆಯಿಂದ ವರ್ಗಾಯಿಸಲಾಗಿತ್ತು. ನಿಗಮದ ವ್ಯವಸ್ಥಾಪಕ ನಿರ್ದೇಶಕ JJ ಪದ್ಮನಾಭ್ ಅನುದಾನವನ್ನು ವರ್ಗಾಯಿಸಿದ್ರು. ಬ್ಯಾಂಕ್ ಖಾತೆಗೆ ಹೋಗಿ ಖಾತೆ ಪರಿಶೀಲಿಸಿದಾಗ ಅನುದಾನ ಡ್ರಾ ಮಾಡಿರುವುದು ಬೆಳಕಿಗೆ ಬಂತು. ನಿಗಮದ 80ರಿಂದ 85 ಕೋಟಿ ರೂಗಳನ್ನು ಅನ್ಯಾಯ ಮತ್ತು ನಿಯಮಬಾಹಿರವಾಗಿ ಲೂಟಿ ಮಾಡಲಾಗಿದೆ. ಇದರಲ್ಲಿ ನನ್ನ ಪಾತ್ರವಿಲ್ಲ. ನನ್ನ ಈ ಸ್ಥಿತಿಗೆ ವ್ಯವಸ್ಥಾಪಕ ನಿರ್ದೇಶಕ JJ ಪದ್ಮನಾಭ್, ಲೆಕ್ಕಾಧಿಕಾರಿ ಪರಶುರಾಮ್, D ದುರ್ಗಣ್ಣನವರ್, ಯೂನಿಯನ್ ಬ್ಯಾಂಕ್ ಮುಖ್ಯ ನಿರ್ದೇಶಕಿ ಶುಚಿಸ್ಮಿತಾ ಕಾರಣ.